ರಾಣಿ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ಲು. ನಾನು ರಾಣಿ ರೀತಿ ಜೀವನ ಮಾಡ್ಬೇಕು ಅಂತ ಇದ್ದೆ. ಇವರ ಮನೆಗೆ ಸೊಸೆಯಾಗಿ ಮಾಡಿ ಇವರ ಮನೆ ಕೆಲ್ಸದವಳಂಗೆ ಮಾಡ್ಬಿಟ್ರು. ಇವರಿಗೆ ಸೇವೆ ಮಾಡೋದ್ರಿಂದ ಕೈಕಾಲು ನೋವಾಗ್ತಿದೆ. ನನ್ನ ಅತ್ತೆ ಗಂಡಂದು ತುಂಬಾ ದೊಡ್ಡ ಗೋಳು. ಹೊಸದಾಗಿ ಅಡಿಗೆ ಮಾಡ್ಕೊಡು ಅಂತ ಯಾವಾಗ್ಲೂ ನನ್ನ ಹಿಂಸೆ ಮಾಡ್ತಿರ್ತಾರೆ. ಹೀಗೆ ರಾಣಿ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಗ ಅವಳ ಅತ್ತೆ ಸುಲೋಚನಾ ಬಂದ್ಲು. ಏನಮ್ಮ ಸೊಸೆ, ಏನ್ ಆಲೋಚನೆ ಮಾಡ್ತಿದ್ದೀಯಾ? ನನಗೆ ಊಟದಲ್ಲಿ ಏನಾದ್ರೂ ವಿಷ ಬೆರೆಸಿ ನನ್ನ ಕೊಲ್ಬೇಕು ಅಂತಿದ್ದೀಯಾ? ಹಾಗೆ ಮಾಡೋದಾದ್ರೆ ಮೊದ್ಲೇ ಹೇಳು, ಆ ದಿನ ನಾನು ಉಪವಾಸ ಇರ್ತೀನಿ. ನನಗೆ ಆ ರೀತಿ ಅದೃಷ್ಟ ಇದೆಯಾ ಅತ್ತೆ? ನೀವು ಹೇಳಿದ ಹಾಗೆ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ? ಇನ್ನು ವಿಷ ಬೆರೆಸಿ ಕೊಡ್ತೀನಿ ಅಂತೀರಾ? ಅಷ್ಟು ಕೆಲ್ಸ ಇಲ್ದೆ ನನ್ನ ಯಾವಾಗ ಬಿಟ್ಟಿದ್ದೀರಾ? ಬೆಳಿಗ್ಗೆ ಎದ್ದಾಗಿಂದ ಏನ್ ಅಡಿಗೆ ಮಾಡ್ತೀಯಾ ಅಂತ ಕೇಳಿ ಆ ದಿನ ನಂದು ಹಾಗೇನೆ ಕಳೆದೋಗುತ್ತೆ. ಸರಿ, ನಿನಗೆ ಮಾತಾಡ್ಲಿಕ್ಕೆ ಚಾನ್ಸ್ ಕೊಟ್ರೆ ಸಾಕು, ನೀನ್ ಮಾತಾಡ್ತಾನೆ ಇರ್ತೀಯ. ಸರಿ, ನನ್ ಮಗ ಬರ್ಲಿಕ್ಕೆ ಸಮಯ ಆಯ್ತು. ಏನ್ ಅಡಿಗೆ ಮಾಡಿದೀಯಾ ಅಥವಾ ಹೋಟೆಲಿಂದ ತಗೋಬೇಕಾ? ಮದ್ವೆ ಆದ ಇಷ್ಟು ದಿನಗಳಿಂದ ಒಂದ್ಸಲಾದ್ರೂ ನೀವು ಹೋಟೆಲಿಂದ ತಂದಿದ್ದೀರಾ? ನನ್ನ ಕೈ ರುಚಿ ಚೆನ್ನಾಗಿದೆಯೋ ಅಥವಾ ನನ್ನ ಕೆಲಸ ಮಾಡಿಸ್ಲಿಕ್ಕೆ ಹೀಗೆ ಹೇಳ್ತಾ ಇದ್ದೀರೋ ಗೊತ್ತಿಲ್ಲ. ಒಲೆ ಉರಿತಾನೇ ಇರ್ತದೆ, ನೀವು ತಿಂತಾನೇ ಇರ್ತೀರಾ. ಸ್ವಲ್ಪ ಪುಳಿಯೋಗರೆ ಮಾಡಿದ್ದೀನಿ, ಚಟ್ನಿ ಕೂಡ ಮಾಡಿದ್ದೀನಿ. ಅದು ಮಾತ್ರ ಅಲ್ಲದೆ ಸಾಂಬಾರ್, ಹಪ್ಪಳ, ಪಲ್ಯ ಎಲ್ಲನೂ ಮಾಡಿದ್ದೀನಿ. ಇದು ಸಾಕಾ? ಇನ್ನೇನಾದ್ರೂ ಬೇಕಾ? ಇವತ್ತಿಗೆ ಇದು ಸಾಕು. ವಸ್ತುಗಳೆಲ್ಲ ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದೆಲ್ಲ. ಸೀನು ಬಂದ ಹಾಗೆ ಹೇಳು, ಅವನ್ ಬರುವಾಗ ತಗೊಂಬರ್ತಾನೆ. ರಾಣಿ ಸರಿ ಅಂತ ಹೇಳಿ ಸೀನುವಿಗೆ ಫೋನ್ ಮಾಡಿದ್ಲು. ಏನ್ ರಾಣಿ, ಏನ್ ಬೇಕು? ಆಫೀಸಲ್ಲಿ ಬ್ಯುಸಿಯಾಗಿದ್ದೀನಿ, ಬೇಗ ಹೇಳು. ನೀವು ಮನೆಗೆ ಬರುವಾಗ ನಾನು ನಿಮಗೆ ವಾಟ್ಸಪ್ಪಲ್ಲಿ ಕೆಲವು ಲಿಸ್ಟ್ಗಳನ್ನ ಕಳಿಸ್ತೀನಿ, ಅದನ್ನ ತಗೊಂಬನ್ನಿ. ವಸ್ತುಗಳೆಲ್ಲ ಖಾಲಿಯಾಗಿದೆ. ಸರಿ ಆಯ್ತು, ತಗೊಂಬರ್ತೀನಿ. ಹಾಗೆ ಹೇಳಿ ಕಾಲ್ ಕಟ್ ಮಾಡ್ದ. ತಕ್ಷಣ ಪಕ್ಕದ ಮನೆ ಅತ್ತಿಗೆ ರಾಣಿಯವರ ಮನೆಗೆ ಬಂದ್ರು. ರಾಣಿ ಅತ್ತಿಗೆ, ಇವತ್ತೇನ್ ಅಡಿಗೆ ಮಾಡಿದೀರಾ? ಏನ್ ಹೊಸ ಅಡಿಗೆ? ಏನತ್ತಿಗೆ, ಏನ್ ವಿಷಯ? ಇವತ್ತು ಇಷ್ಟೊಂದು ಆಯಾಸದಲ್ಲಿದ್ದೀರಾ? ಏನಾಯ್ತು? ನಿಮ್ಮ ಅಣ್ಣ ಮನೇಲಿದ್ದು ಬೋರ್ ಆಗ್ತದೆ ಅಂತ ಹೊರಗಡೆ ಕರ್ಕೊಂಡೋದ್ರು. ಹೊರಗಡೆ ಬಿಸಿಲಲ್ಲಿ ಸುತ್ತಾಡಿ ತುಂಬಾ ಸುಸ್ತಾಗ್ತಿದೆ. ಹೌದಾ ಅತ್ತಿಗೆ? ಅಣ್ಣ ತುಂಬಾನೇ ಸೂಪರ್, ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರಲ್ವಾ? ಹೌದು ಅತ್ತಿಗೆ, ಯಾವಾಗ್ಲೂ ಬೆಳಿಗ್ಗೆಯಿಂದ ರಾತ್ರಿ ತನಕ ನಾವು ಒಲೆ ಹತ್ರನೇ ನಿಂತು ಕಷ್ಟಪಡ್ತಾ ಇರ್ತೀವಿ. ಅಂತವರಿಗೆ ಒಂದು ದಿನ ಆದ್ರೂ ಹೊರಗಡೆ ಕರ್ಕೊಂಡೋಗಿ ಸುತ್ತಾಡ್ಸ್ಕೊಂಬರೋದು ಬೇಕು ತಾನೇ? ಹೌದು ಅತ್ತಿಗೆ, ಎಲ್ಲ ಗಂಡಸರು ನಮ್ಮನೆ ಗಂಡಸರು ರೀತಿ ಇರ್ತಾರ? ಮನೆಯಲ್ಲಿದ್ರೆ ಏನಾದ್ರೂ ಅಡಿಗೆ ಮಾಡಿ ಕೊಡು ಅಂತ ಹಿಂಸೆ ಮಾಡೋದು. ಕೆಲ್ಸಕ್ಕೋದ್ರೆ ಬೆಳಿಗ್ಗೆಯಿಂದ ಸಂಜೆ ತನಕ ಅವರಿಗೆ ಕೆಲ್ಸನೇ ಕೆಲ್ಸ. ಹಾಗೆ ಅಲ್ಲ ಅತ್ತಿಗೆ, ಏನಾದ್ರೂ ಒಂದು ಕೆಲ್ಸದಲ್ಲಿರ್ತಾರೆ. ಸರಿ, ಅವರು ಫ್ರೀ ಆದ್ಮೇಲೆ ಕರ್ಕೊಂಡೋಗ್ಬೋದು. ಅಂದ ಹಾಗೆ ನನಗೆ ತುಂಬಾನೇ ಮರುವು. ನೀವು ಏನ್ ಅಡಿಗೆ ಮಾಡಿದೀರಾ ಅಂತ ಕೇಳಲಿಕ್ಕೆ ಬಂದೆ, ಅಷ್ಟರಲ್ಲಿ ಮಾತಾಡ್ಕೊಂಡೆ ನಿಂತಿದ್ದೀನಿ. ಸಾರಿದ್ರೆ ಸ್ವಲ್ಪ ಕೊಡ್ತೀರಾ? ಅಡುಗೆ ಎಲ್ಲ ಮಾಡ್ಲಿಕ್ಕೆ ಇವಾಗ ಸುಸ್ತಾಗ್ತಿದೆ, ಅದಕ್ಕೆ ಕೇಳೋಣ ಅಂತ ಬಂದೆ. ಅಯ್ಯೋ ಅತ್ತಿಗೆ, ತುಂಬಾನೇ ಮಾಡಿದೀನಿ, ಇರಿ ಹೋಗಿ ತಗೊಂಬರ್ತೀನಿ. ಹಾಗೆ ಹೇಳಿ ಸ್ವಲ್ಪ ಸಾರನ್ನು ಕೊಟ್ ಕಳ್ಸಿದ್ಲು. ಆದ್ರೆ ರಾಣಿ ಮಾತ್ರ ಅವಳ ಮನ್ಸಲ್ಲಿ ಎಲ್ಲಾದ್ರೂ ಹೊರಗಡೆ ಸುತ್ತಾಡ್ಲಿಕ್ಕೆ ಹೋದ್ರೆ ಚೆನ್ನಾಗಿರುತ್ತೆ ಅನ್ಕೊಂಡಿದ್ಲು. ಅಷ್ಟರಲ್ಲಿ ಅವಳ ಗಂಡ ಬಂದ. ನೋಡು, ನೀನು ಕೇಳಿರುವ ವಸ್ತುಗಳನ್ನೆಲ್ಲ ತಂದಿದ್ದೀನಿ. ಏನಾದ್ರೂ ಕಡಿಮೆ ಇದ್ರೆ ಮೊದ್ಲೇ ಹೇಳ್ಬಿಡು, ನಾನು ಅಂಗಡಿಯವನ್ ಜೊತೆ ಮಾತಾಡ್ಬೇಕು. ಸರಿ ಆಯ್ತು, ನೋಡ್ತೀನಿ. ಯಾವಾಗ ನೋಡಿದ್ರು ನಾನು ವಸ್ತುಗಳನ್ನ ಹೇಳೋದು, ನೀವು ತಗೊಂಬರೋದು, ನಾನು ಚೆಕ್ ಮಾಡೋದು, ಇದನ್ನ ಬಿಟ್ರೆ ಬೇರೆ ಕೆಲಸ ಇದೆಯಾ ನನಗೆ? ಅಯ್ಯೋ ಏನ್ ರಾಣಿ ಹಾಗೆ ಹೇಳ್ತಾ ಇದ್ದೀಯಾ? ನಿನಗೆ ಏನ್ ಬೇಕು ಅಂತ ಹೇಳು, ನಾನೋಗಿ ತಗೊಂಬರ್ತೀನಿ. ನೀನ್ ಚೆನ್ನಾಗಿ ಅಡಿಗೆ ಮಾಡ್ಕೊಂಡು ತಿನ್ಬೋದು. ನಿಮಗೆ ಯಾವಾಗ ನೋಡಿದ್ರು ತಿನ್ನೋದ್ರಲ್ಲೇ ಮನ್ಸಿರುತ್ತೇರಿ. ನಿಮಗೂ ನಿಮ್ಮ ಅಮ್ಮನಿಗೂ ಪ್ರತಿದಿನ ಹೊಸದಾಗಿ ಏನ್ ತಿನ್ನೋಣ ಅಂತಾನೆ ಆಲೋಚನೆ ಆಗ್ತಿರೋದು. ಸರಿ ಕೋಪ ಪಡಬೇಡ. ನಿನಗೆ ಏನ್ ಬೇಕು ಅಂತ ಹೇಳು, ಅದನ್ನೇ ಮಾಡೋಣ, ಕೋಪ ಮಾಡ್ಕೋಬೇಡ. ನನಗೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅನ್ಸುತ್ತೆ, ಕರ್ಕೊಂಡೋಗ್ತೀರಾ? ಬೆಳಿಗ್ಗೆ ಹೋಗಿ ಸಂಜೆಗೆ ಬಂದ್ಬಿಡೋಣ. ಓ ಅಷ್ಟೇನಾ? ಸರಿ, ನಾಳೆ ರಜೆ ಹಾಕ್ಕೋತೀನಿ. ನೀನು ನಾನು ಅಮ್ಮ 3 ಜನ ಹೋಗೋಣ. ನೀವು ಇಷ್ಟು ಬೇಗ ಒಪ್ಕೋತೀರಾ ಅನ್ಕೊಂಡಿರ್ಲಿಲ್ಲ ರೀ. ಇವಾಗ್ಲೇ ಹೋಗಿ ಅತ್ತೆ ಜೊತೆ ಹೇಳ್ತೀನಿ. ಹಾಗೆ ಹೇಳಿ ರಾಣಿ ಸುಲೋಚನಾ ಜೊತೆ ಹೋದ್ಲು. ಅತ್ತೆ, ನಿಮ್ಗೆ ಒಂದು ವಿಚಾರ ಗೊತ್ತಾ? ಏನಂತ ಹೇಳೆ ಹೀಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀಯಾ? ಅತ್ತೆ, ನಾಳೆ ನಿಮ್ ಮಗ ನಮ್ಮಿಬ್ಬರನ್ನ ಹೊರಗಡೆ ಕರ್ಕೊಂಡೋಗ್ತಾರಂತೆ. ನಿಮಗೆ ಏನೇನ್ ಬೇಕು ತೆಗ್ದಿಟ್ಕೊಳ್ಳಿ, ಮುಖ್ಯವಾಗಿ ನಿಮ್ಮ ಮೆಡಿಸಿನ್ಗಳು. ಇವನಿಗೆ ಇಷ್ಟು ದೊಡ್ಡ ಆಲೋಚನೆ ಎಲ್ಲಿಂದ ಬಂತು? ಯಾವಾಗ ನೋಡಿದ್ರು ಕೆಲಸ ಅಂತಾನೆ. ನಿಮ್ ಮಗನಿಗೆ ಅಷ್ಟೊಂದು ತಲೆ ಇದೆಯಾ? ನಾನು ಹೊರಗಡೆ ಹೋಗೋಣ ಅಂತ ಹೇಳ್ದೆ, ಸರಿ ಅಂತ ಅವರು ಒಪ್ಕೊಂಡ್ರು.
ಅದಾ ಸಂಗತಿ. ಸರಿ ಸರಿ, ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಬೇಗ ರೆಡಿಯಾಗಿ ಹೊರಡೋಣ. ಸರಿ ಅಂತ ಹೇಳಿ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲಾನು ತೆಗ್ದಿಟ್ಕೊಂಡು ಹೊರಟ್ರು. ಸುಲೋಚನ ಮಾತ್ರ ದೊಡ್ಡ ಬ್ಯಾಗನ್ನೇ ರೆಡಿ ಮಾಡಿದ್ಲು. ಏನಮ್ಮ ಅಷ್ಟು ದೊಡ್ಡ ಬ್ಯಾಗ್ನ ತಗೊಂಡಿದ್ದೀರಾ? ಸಂಜೆ ಒಳಗೆ ಬಂದ್ಬಿಡ್ತೀವಲ್ವಾ? ಸುಮ್ನಿರೋ, ನನಗೆ ಬೇಕಾದ ವಸ್ತುಗಳನ್ನೆಲ್ಲ ತಗೊಂಡಿದ್ದೀನಿ. ಏನಾದ್ರೂ ಮರ್ತ್ಬಿಟ್ರೆ ಆಮೇಲೆ ಕಷ್ಟ ಅಲ್ವಾ, ಅದಕ್ಕೆ ಎಲ್ಲ ತಗೊಂಡಿದ್ದೀನಿ ಹಾಗೆ ಹೇಳಿ ಅವರೊಂದು ಮೆಟ್ರೋ ಟ್ರೈನ್ನ ಹತ್ತಿದ್ರು. ನನಗೆ ತುಂಬಾ ಸಂತೋಷ ಆಗ್ತಿದೆ ಕಣ್ರಿ. ಮದುವೆಯಾದ ಇಷ್ಟು ವರ್ಷಗಳಲ್ಲಿ ಇವತ್ತೇ ನೀವು ಕರ್ಕೊಂಡೋಗ್ತಾ ಇರೋದು. ಅಡುಗೆ ಮನೆಯಿಂದ ಇವತ್ತೊಂದಿನ ಆದ್ರೂ ನನಗೆ ವಿಮುಕ್ತಿ ಸಿಕ್ತು. ಏನ್ ನೀನು ಒಂದು ಊರಿಗೆ ಅಡಿಗೆ ಮಾಡ್ತಾ ಇದ್ದೀಯಾ? ಇಲ್ಲ ತಾನೇ? 3 ಜನಕ್ಕೆ ಅಡಿಗೆ ಮಾಡ್ಲಿಕ್ಕೆ ಇಷ್ಟೊಂದು ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ದೀಯಾ? ನಾವೆಲ್ಲ ಮದುವೆಯಾದ ಆರಂಭದಲ್ಲಿ ಒಲೆಯಲ್ಲಿ ಕಸಿ ಅಡುಗೆನ ಅಷ್ಟೊಂದು ಮಾಡ್ಬೇಕಾಗಿತ್ತು. ಆದ್ರೆ ಇವಾಗ ನೀವೆಲ್ಲ ಗ್ಯಾಸಲ್ಲಿ ತಾನೇ ಅಡಿಗೆ ಮಾಡ್ತೀರಾ, ಅದಕ್ಕೇನೆ ಇಷ್ಟೊಂದು ಬಿಲ್ಡಪ್ ಕೊಡ್ತೀಯಾ? ಸಾಕು ಸುಮ್ನಿರಿ ಅತ್ತೆ. ನಾನೇನಾದ್ರೂ ಮಾತಾಡಕ್ಕೋದ್ರೆ ನಿಮ್ಮ ಕಾಲವನ್ನು ಎಳೆದ್ಬಿಡ್ತೀರಾ. ಅವತ್ತು ನೀವೇ ಕೆಲಸ ಮಾಡಿದ್ರು ಅಥವಾ ಮಾವನೇ ಕೆಲಸ ಮಾಡಿದ್ರು ಯಾರಿಗ್ ಗೊತ್ತು, ನಾವು ನೋಡಿದ್ವಾ? ಅಬ್ಬಾ ಸಾಕು ಸಾಕು, ನಿಲ್ಸಿ ನಿಮ್ ಜಗಳನ. ನನಗೆ ತುಂಬಾ ಹಸಿವಾಗ್ತಾ ಇದೆ. ಏನಾದ್ರೂ ತಗೊಂಡ್ ತಿನ್ನೋಣ ಅಂದ್ರೆ ಏನು ಬರ್ತಾ ಇಲ್ಲ. ಅದಕ್ಕೇನೋ ನನ್ನ ಬ್ಯಾಗಲ್ಲೇ ಎಲ್ಲ ತಗೊಂಡ್ ಬಂದಿದ್ದೀನಿ. 2 ನಿಮಿಷದಲ್ಲಿ ಅಡಿಗೆ ಮಾಡಿ ಕೊಡ್ತೀವಿ, ಸ್ವಲ್ಪೊತ್ತು ಇರು ಹಾಗೆ ಹೇಳಿ ಬ್ಯಾಗಿಂದ ಎಲ್ಲ ವಸ್ತುಗಳನ್ನ ತೆಗೆದು ಕೆಳಗಿಟ್ಲು. ಏನತ್ತೆ, ನೀವು ಬ್ಯಾಗಲ್ಲಿ ಇದೆಲ್ಲ ತಗೊಂಬಂದ್ರ? ಬೇಕಾದ ವಸ್ತುಗಳು ತಂದಿದ್ದೀನಿ ಅಂದ್ರಿ. ಮೊದಲು ಅದನ್ನೆಲ್ಲ ತೆಗೆದು ಬ್ಯಾಗಲ್ಲಿಡಿ. ಯಾರಾದ್ರೂ ನೋಡಿದ್ರೆ ನಗ್ತಾರೆ. ಯಾಕೆ ನಗ್ತಾರೆ? ನಮ್ಮ ಅಡುಗೆ ನಮ್ಮ ಊಟ. ಮನೆ ಅಡುಗೆಕ್ಕಿಂತ ಯಾವುದಾದ್ರೂ ಚೆನ್ನಾಗಿರುತ್ತಾ? ಹೀಗೆ ಸಣ್ಣ ಗ್ಯಾಸ್ನ ತೆಗೆದು ಅಡಿಗೆ ಮಾಡಲು ಆರಂಭಿಸಿದ್ಲು. ಅದನ್ನ ನೋಡಿ ರಾಣಿಗೆ ತುಂಬಾನೇ ಕೋಪ ಬಂತು. ಅತ್ತೆ ಒಬ್ರೇ ಅಡಿಗೆ ಮಾಡುವುದನ್ನು ನೋಡಲು ಸಾಧ್ಯವಾಗದೆ ಅವಳು ಕೂಡ ಹೋಗಿ ಅಡಿಗೆ ಮಾಡಲು ಆರಂಭಿಸಿದ್ಲು. ಏನತ್ತೆ, ಒಂದಿನ ಆದ್ರೂ ಹೊರಗಡೆ ತಿನ್ಬೋದಲ್ವಾ? ನೀವು ಮೆಟ್ರೋದಲ್ಲೇ ಅಡಿಗೆ ಮಾಡ್ಲಿಕ್ಕೆ ಆರಂಭಿಸ್ಬಿಟ್ಟಿದ್ದೀರಾ. ಒಂದಿನ ಹೊರಗಡೆ ತಿಂದ್ರೆ ಏನಾಗುತ್ತೆ ಹೇಳಿ? ಆಕೆ ಯಾವಾಗ ನೋಡಿದ್ರು ಒಂದೇ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀಯ. ಇವಾಗ ಅಡಿಗೆ ಮಾಡ್ತಾ ಇದೆಯಲ್ಲ, ಆ ಕೆಲ್ಸ ನೋಡು. ಅಡುಗೆ ಮಾಡುವ ಸುವಾಸನೆ ಪಕ್ಕದಲ್ಲಿ ಕೂತಿರುವ ಜನರ ಬಳಿ ಹೋಯಿತು. ಏನ್ರಿ, ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನೀವು ಮಾಡುವ ಅಡಿಗೆ ಘಮಘಮ ಅಂತ ಬರ್ತಾ ಇದೆ. ನಮಗೂ ಸ್ವಲ್ಪ ಕೊಡಿ, ಬೇಕಂದ್ರೆ ಹಣ ಕೊಡ್ತೀವಿ. ಹೌದು, ಇಲ್ಲಿ ನಮ್ಮ ಮಕ್ಕಳು ಕೂಡ ಇದ್ದಾರೆ. ತುಂಬಾ ಸಮಯದಿಂದ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಏನು ಅಡಿಗೆ ಮಾಡ್ತೀರೋ ಅದರಲ್ಲಿ ಅವ್ರಿಗೂ ಒಂಚೂರು ಕೊಡಿ. ನಿಮಗೆ ಎಷ್ಟು ಹಣ ಬೇಕಾದ್ರೂ ಕೊಡ್ತೀವಿ. ತುಂಬಾ ಸಮಯದಿಂದ ನೋಡ್ತಾ ಇದ್ದೀವಿ, ಈ ಮೆಟ್ರೋದಲ್ಲಿ ಏನು ಬರಲಿಲ್ಲ. ಸರಿ ರೀ, ಕೊಡ್ತೀವಿ. ಮಕ್ಕಳಿಗೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಮನೆ ಅಡಿಗೆ ತಾನೇ, ಇದನ್ನ ಮಾರಾಟ ಮಾಡಕ್ಕಾಗುತ್ತಾ? ಹಣ ಏನು ಬೇಡ, ಅಡಿಗೆ ಆಗ್ಲಿ ಕೊಡ್ತೀನಿ. ಹಾಗೆ ರಾಣಿ ಮಾಡಿದ ಅಡಿಗೆಯನ್ನು ಅವರಿಗೆ ಒಂದು ಪ್ಲೇಟಲ್ಲಿ ಹಾಕಿ ಕೊಟ್ಲು. ಹೀಗೆ ಸ್ವಲ್ಪ ಸಮಯದ ನಂತರ ಅವರು ಬಲವಂತವಾಗಿ ರಾಣಿಗೆ ಹಣವನ್ನು ಕೊಟ್ರು. ಅದನ್ನು ನೋಡಿದ ಸುಲೋಚನಾ, ನಾವೀ ಮೆಟ್ರೋದಲ್ಲಿ ಹೀಗೇನೆ ಅಡಿಗೆ ಮಾಡಿ ಮಾರಾಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದು ಅತ್ತೆ, ಮೆಟ್ರೋದಲ್ಲಿ ಎಷ್ಟೋ ಜನ ಬರುವವರಿಗೆ ಏನೂ ತಿನ್ಲಿಕ್ಕೆ ಸಿಗದಿಲ್ಲ, ತುಂಬಾ ಹಸಿವಲ್ಲಿರ್ತಾರೆ. ಯಾರು ಈ ರೀತಿ ಮೆಟ್ರೋದಲ್ಲಿ ಬಿಸಿ ಬಿಸಿ ಅಡಿಗೆ ಮಾಡಿ ಕೊಡ್ತಾರೆ ಹೇಳಿ? ಸರಿಯಾಗೋಯ್ತು. ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡು ಜೋಡಿ ಸೇರ್ಬಿಟ್ರಾ? ನಿಮಗೆ ಮನೆಯಲ್ಲಿ ತಿನ್ಕೊಂಡು ಸುಮ್ಮನೆ ಕೂರ್ಲಿಕ್ಕಾಗಲ್ವಾ? ಪ್ರತಿದಿನ ಈ ರೀತಿ ಬಂದು ಅಡಿಗೆ ಮಾಡಿ ತಗೊಂಡೋಗೋದು ಎಷ್ಟು ದೊಡ್ಡ ಕಷ್ಟ ಗೊತ್ತಾ? ನೀವು ಹೇಳುವ ಹಾಗೆ ಮಾಡಬೇಕು ಅಂದ್ರೆ ಏನಾದ್ರೂ ಹೋಟೆಲ್ನ ಆರಂಭಿಸಿ ನಮ್ಮ ಮನೆ ಹತ್ರನೇ ಅಡುಗೆ ಬಿಸ್ನೆಸ್ ಮಾಡ್ಬೋದಲ್ವಾ? ನನಗೆ ಇದನ್ನ ನೋಡುವಾಗ ಒಂದು ಆಲೋಚನೆ ಬರ್ತಿದೆ ಕಣೋ. ರಾಣಿ ಮನೆಯಲ್ಲೇ ಇದ್ದು ಅಡಿಗೆ ಮಾಡಿ ನನಗೆ ಕೊಟ್ರೆ ನಾನು ಅದನ್ನ ಪ್ಯಾಕ್ ಮಾಡ್ಕೊಂಡು ಮೆಟ್ರೋದಲ್ಲಿ ಬಂದು ಮಾರಾಟ ಮಾಡ್ತೀನಿ. ಅವಾಗ ನಮಗೆ ಬಿಸ್ನೆಸ್ಸು ಆಗುತ್ತೆ, ಮನೆನ ನೋಡ್ಕೊಂಡಂಗೂ ಆಗುತ್ತೆ. ಹೀಗೆ ಸೀನು ಒಪ್ಪಿಕೊಂಡ ಕಾರಣ ರಾಣಿ ಮತ್ತು ಸುಲೋಚನಾ ಮನೆ ಹತ್ರ ಬಿಸ್ನೆಸ್ ಮಾಡ್ಕೊಂಡು ಮೆಟ್ರೋದಲ್ಲೂ ಕೂಡ ಬಿಸ್ನೆಸ್ ಮಾಡ್ತಿದ್ರು. ತನ್ನ 2 ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಬಟ್ಟೆ ತೆಗೆದುಕೊಂಡು ಮನೆಗೆ ಬಂದ್ಲು. ನಿನ್ನ ಮದ್ವೆಗೋಸ್ಕರ ಬಟ್ಟೆ ತೆಗಿಲಿಕ್ಕೆ ಹೋಗಿ ಎಲ್ಲಿ ಮರ್ತೋಯ್ತೀನಿ ಅಂತ ಮತ್ತೆ ಮತ್ತೆ ಆಲೋಚನೆ ಮಾಡಿ ಮಾಡಿ ತಗೊಂಡ್ ಬರ್ತಿದ್ದೀನಿ ಕಣೆ. ಇಲ್ಲಿ ನೋಡು, ನಾನ್ ನಿನಗೋಸ್ಕರ ತುಂಬಾ ಬಟ್ಟೆನ ತಂದಿದ್ದೀನಿ. ಅದು ಚೆನ್ನಾಗಿದ್ಯಾ ಅಂತ ಒಮ್ಮೆ ನೋಡು. ಹಾಗೆ ಚೆನ್ನಾಗಿ ಇಲ್ಲದಿದ್ರೆ ಹೋಗಿ ಬದಲಾಯಿಸ್ಕೊಂಡು ಬಂದ್ಬಿಡೋಣ. ಜಾನಕಿ ಬಟ್ಟೆಯನ್ನೆಲ್ಲ ತೆಗೆದು ಹೊರಗಡೆ ತೋರಿಸಿದ್ಲು. ಅಮ್ಮ, ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗಿದೆ ಅಮ್ಮ. ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಏನು ಬದಲಾಯಿಸ್ಬೇಕಾದ ಅವಶ್ಯಕತೆ ಇಲ್ಲ. ಹೌದು, ಅಪ್ಪ ಎಲ್ಲೋದ್ರು? ಅಪ್ಪ ಬರ್ತಾ ಇದ್ದಾರೆ. ಪಕ್ಕದ ಮನೆ ಬಾಬು ಚಿಕ್ಕಪ್ಪನ ನೋಡಿದ ತಕ್ಷಣ ಮಾತಾಡ್ತಾ ಇದ್ದಾರೆ. ನಿನ್ ಮದ್ವೆ ಬಗ್ಗೆ ಮಾತಾಡ್ತಿರ್ಬೋದು. ಹೌದಾ? ತಂದೆನ ಬೇಗ ಬರ್ಲಿಕ್ಕೆ ಹೇಳಿ ಅಮ್ಮ. ತಂದೆಗೆ ಇಷ್ಟವಾದ ಅಡಿಗೆಯನ್ನೆಲ್ಲ ಮಾಡಿದೀನಿ. ಟೈಮ್ ಆಗ್ತಾ ಇದೆಯಲ್ಲ, ಬಿಸಿ ಎಲ್ಲ ಆರ್ಬಿಡುತ್ತೆ.
ಅಮ್ಮ ಕರಿತೀನಿ. ನಿಮ್ಮ ಅತ್ತೆಯವರು ಏನು ಚಳಿಗಾಲದಲ್ಲಿ ಮುಹೂರ್ತ ಇಟ್ಟಿದ್ದಾರೆ, ನಾನು ಕೂಡ ಅವರು ಬೇಸಿಗೆ ಕಾಲದಲ್ಲಿ ಮುಹೂರ್ತನ ಫಿಕ್ಸ್ ಮಾಡ್ತಾರೆ ಅಂತ ಆಲೋಚನೆ ಮಾಡ್ತಾ ಇದ್ದೆ. ಈ ಚಳಿಗಾಲದಲ್ಲಿ ಎಷ್ಟೇ ಕಂಬಳಿನ ಒದ್ಕೊಂಡ್ರು ಚಳಿ ಮಾತ್ರ ಕಡಿಮೆ ಆಗಲ್ಲ. ಅದೇ ಬಿಸಿಲು ಕಾಲ ಅಂದ್ರೆ ಮದುವೆಗೂ ಹೇಗೋ ತುಂಬಾ ಸಂಬಂಧಿಕರು ಬರ್ತಾರೆ, ಅವರಿಗೆ 1-2 ಕಂಬಳಿ ಅಥವಾ 2 ಚಾಪೆನ ಕೊಟ್ರೆ 2 ಫ್ಯಾನ್ ಕೊಟ್ರೆ ಆರಾಮವಾಗಿ ಮಲಗಿ ನಿದ್ರೆ ಮಾಡ್ತಾರೆ. ಅದಕ್ಕೇನೆ ವೈಶಾಖ ಮಾಸದಲ್ಲಿ ಮದ್ವೆನ ಇಡಿ ಅಂತ ಹೇಳಿದ್ರೆ, ಇಲ್ಲ ನಮಗೆ ಮಾರ್ಚ್ ತಿಂಗಳಲ್ಲೇ ಮದ್ವೆನ ಮಾಡ್ಬೇಕು, ನಾವು ಹೇಳಿದ ಮುಹೂರ್ತದಲ್ಲೇ ಮದ್ವೆನ ಮಾಡ್ಬೇಕು ಅಂತ ಹೇಳಿ ಮದ್ವೆನ ಫಿಕ್ಸ್ ಮಾಡಿದ್ದಾರೆ. ನಿಮ್ಮ ಅತ್ತೆ ತುಂಬಾ ಹಠವಂತೆ. ಹೌದಮ್ಮ, ನನಗೂ ಕೂಡ ಅದೇ ಭಯ ಆಗ್ತಿದೆ, ನನ್ನಲ್ಲಿ ಹೋದ್ರೆ ಹೇಗಿರೋದೋ ಏನೋ. ಜಾನಕಿಯ ತಂದೆ ಸುಬ್ರಹ್ಮಣ್ಯ ಮನೆಯೊಳಗೆ ಬಂದ್ರು. ನೀವು ತಾಯಿ ಮಗಳು ಎಷ್ಟೊತ್ತು ಮಾತಾಡ್ತಾ ಇದ್ರು ನಿಮ್ಮ ಮಾತು ತೀರದೇ ಇಲ್ಲ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಮೊದಲು ಊಟ ಕೊಡ್ತೀರಾ? ಹೌದು ರೀ, ಹೌದೌದು. ನಿಮಗೆ ಹೊರಗಡೆ ನಿಂತು ಮಾತಾಡುವಾಗ ಹಸಿವಾಗಲ್ಲ, ಮನೆಯೊಳಗೆ ನಾವು ಮಾತಾಡುವಾಗ ಮಾತ್ರ ಹಸಿವು ತುಂಬಾ ಆಗ್ಬಿಡುತ್ತೆ. 2 ನಿಮಿಷ ಇರಿಯಪ್ಪ, ಇವಾಗ್ಲೇ ನಾನು ಊಟನ ತಗೊಂಬರ್ತೀನಿ. ಹೀಗೆ ಜಾನಕಿ ಅಡಿಗೆ ಮನೆಯೊಳಗೆ ಹೋಗಿ ಸುಬ್ರಹ್ಮಣ್ಯ ಮತ್ತು ಕಾವೇರಿಗೆ ಊಟವನ್ನು ತಂದು ಕೊಟ್ಲು. ಅವರಿಬ್ಬರ ಊಟದಲ್ಲಿ ಕೈ ಇಟ್ಟ ತಕ್ಷಣ, ಹೌದು, ಊಟ ಏನು ಇಷ್ಟೊಂದು ತಣ್ಣಗಾಗಿದೆ? ಏನ್ ಜಾನಕಿ, ನೀನ್ ಸ್ವಲ್ಪಾದ್ರೂ ಆಲೋಚನೆ ಮಾಡ್ದ? ಇದು ಚಳಿಕಾಲ, ತಂದೆ ತಾಯಿ ಬರ್ತಾರೆ, ಸ್ವಲ್ಪ ಬಿಸಿ ಮಾಡಿ ಇಡೋಣ ಅಂತ ಸ್ವಲ್ಪ ಕೂಡ ಬುದ್ಧಿ ಇಲ್ವಾ? ಅಷ್ಟು ನೀನು ಆಲೋಚನೆ ಮಾಡಲ್ವಾ? ಮೊದ್ಲೇ ನಿಮ್ಮತ್ತೆ ಮುಟ್ಟಿದಕ್ಕೆಲ್ಲ ಶಾಸ್ತ್ರ ಕತೆಗಳನ್ನ ಮಾತಾಡ್ತಾರೆ. ನೀನೀಗೆ ಅವರಿಗೆ ತಣ್ಣಗೆ ಮಾಡಿಕೊಟ್ರೆ ಆಮೇಲೆ ನಿನ್ನ ಒಂದೇ ದಿನದಲ್ಲಿ ಮನೆಗೆ ವಾಪಸ್ ಕಳಿಸ್ಬಿಡ್ತಾರೆ, ನೋಡ್ಕೊ. ಜಾನಕಿ, ನಿಮ್ಮ ಅತ್ತೆಗೆ ಏನ್ ಬೇಕು ಅಂತ ತಿಳ್ಕೊಂಡು ಮಾಡು. ಜಾನಕಿ, ಕೆಲ್ಸನ ಮಾಡಕ್ ಮುಂಚೆ 2-3 ಸಲ ಆಲೋಚನೆ ಮಾಡಿ ಮಾಡು. ಆಮೇಲೆ ನೀನ್ ಸರಿ ಮಾಡಿಲ್ಲ ಅಂದ್ರೆ ನಿನ್ ತಪ್ಪೆ. ಸರಿ ಅಮ್ಮ, ಅವರು ಹೇಳಿದ ಮಾಡ್ತೀನಿ, ನೀವೇನು ಚಿಂತೆ ಮಾಡ್ಬೇಡಿ, ನಾನ್ ನೋಡ್ಕೋತೀನಿ. ಹೀಗೆ 10 ದಿನದಲ್ಲೇ ಜಾನಕಿಗೂ ರಾಮುಗೂ ಮದ್ವೆ ಮಾಡಿದ್ರು. ಜಾನಕಿ ಅತ್ತೆ ಮನೆಯಲ್ಲಿ ಕಾಲಿಟ್ಲು. ಹೀಗೆ ಮದುವೆಯಾಗಿ 2-3 ದಿನ ಆದ್ಮೇಲೆ ರಾಮು ಜಾನಕಿ ಜೊತೆ, ಏನು ಜಾನಕಿ, ಯಾವಾಗ ನೋಡಿದ್ರು ಗೊಂದಲದಲ್ಲಿ ಭಯದಿಂದಾನೇ ಇದ್ದೀಯಾ? ಇದು ನಿನ್ನ ಮನೆ, ಯಾಕೀಗಿದ್ದೀಯಾ? ಅಮ್ಮ ಕೂಡ ನಿನಗೆ ಏನೂ ಹೇಳಲಿಲ್ಲ, ನೀನ್ ಯಾಕೋ ಚಿಂತೆ ಮಾಡ್ತಾ ಇದ್ದೀಯಾ? ಸುಮ್ನೆ ಏನಾದ್ರೂ ಕರೆದ್ರೂ ಕೂಡ ಏನೋ ಗಾಬರಿಯಿಂದ ಓ ಅಂತ ಓಡಿ ಬರ್ತೀಯ. ನೀನು ಹಾಗೆ ಕರೆದ ತಕ್ಷಣ ಓಡೋಡಿ ಬರುವಾಗ ಎಲ್ಲಾದ್ರೂ ಗಾಯ ಆದ್ರೆ ನಿಧಾನವಾಗಿ ಗೊಂದಲ ಇಲ್ಲದೆ ಸಾಧಾರಣವಾಗಿ ಬಾ. ಅದು ಏನೂ ಇಲ್ಲ ರೀ, ಇದು ನನಗೆ ಹೊಸ ಮನೆ, ಯಾರಾದ್ರೂ ಏನಾದ್ರೂ ಹೇಳ್ತಾರಾ ಹಾಗೆ ಅಂತ ಮಾತ್ರ ಭಯ ಅಷ್ಟೇ. ಮತ್ತೆ ನನ್ನ ಕರೆದಾಗ ನಾನು ಲೇಟಾಗಿ ಹೋದ್ರೆ ಅವ್ರೇನಾದ್ರೂ ತಪ್ಪು ತಿಳ್ಕೊತಾರೋ, ನನ್ನ ಬೈತಾರೆ ಅಂತಾನೆ ಅವರು ಕರೆದ ತಕ್ಷಣ ಓಡೋದು ರೀ. ಹೀಗೆ ಗಂಡ ಹೆಂಡತಿ ಮಾತಾಡ್ತಾ ಇರುವಾಗ ಜಾನಕಿ ಅತ್ತೆ ಸೂರ್ಯಕಾಂತ ಬಂದ್ರು. ಏನಮ್ಮ, ಏನ್ ಮಾಡ್ತಾ ಇದ್ದೀಯಾ? ನೀನು ಈ ಮನೆಗೆ ಬಂದ ಹೊಸ ಸೊಸೆ, ಇವತ್ತು ನೀನೇ ಅಡಿಗೆ ಮಾಡ್ಬೇಕು. ಇಷ್ಟು ದಿನ ದೊಡ್ಡ ಸೊಸೆನೇ ಅಡಿಗೆನ ಮಾಡ್ತಾ ಇದ್ಲು. ಇವತ್ತು ಮುಹೂರ್ತದ ಪ್ರಕಾರ ನೀನು ಅಡಿಗೆಯನ್ನು ಮಾಡಲು ಆರಂಭಿಸಿದ್ರೆ ಮುಂದಿನ ದಿನಗಳಲ್ಲಿ ಚೆನ್ನಾಗಾಗುತ್ತೆ. ಸರಿ ಅತ್ತೆ, ಏನ್ ಅಡಿಗೆ ಮಾಡ್ಬೇಕು ಅಂತ ಹೇಳಿ ಮಾಡ್ತೀನಿ. ಹೀಗೆ ಗೊಂದಲದಿಂದ ಉತ್ತರ ಕೊಟ್ಲು. ನೀ ಮೊದಲನೇ ಸಲ ಅಡಿಗೆ ಮಾಡ್ತಾ ಇದ್ದೀಯಲ್ವಾ, ಅದಕ್ಕೆ ಪಾಯಸವನ್ನು ಮೊದಲು ಮಾಡು. ಆನಂತರ ಗೊಂದಲದಿಂದ ಮಾಡ್ಬೇಡ, ಎಲ್ಲ ಅಡಿಗೆಯನ್ನು ಮಾಡು. ಏನಾದ್ರೂ ಕಷ್ಟ ಆದ್ರೆ ಹೇಳ್ಬೇಕಮ್ಮ. ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ಲು. ಆದ್ರೆ ಜಾನಕಿ ಭಯದಿಂದ ಗೊಂದಲದಿಂದ ಎಲ್ಲ ಅಡುಗೆಯನ್ನು ಮಾಡಿ ಮುಗಿಸಿ ಪಾಯಸವನ್ನು ಕೂಡ ಮಾಡಿ ಮುಗಿಸಿ ಆ ಗೊಂದಲದಿಂದಾನೇ ಹಾಟ್ ಬಾಕ್ಸ್ ಅಲ್ಲಿ ಕೂಡ ಹಾಕದೆ ಹಾಗೇನೆ ಇಟ್ಟು ಅಡುಗೆ ಮನೆಯಲ್ಲೆಲ್ಲ ಹಾಕಿದ ಹಾಗೇನೆ ಇದ್ದ ಹಾಗೆ ಅವಳು ತುಂಬಾ ಟಯರ್ಡ್ ಆಗಿದೆ ಅಂತ ಅವಳ ಬೆಡ್ರೂಮಿಗೆ ಹೋಗಿ ಮಲಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿದ್ಲು. ಅಡಿಗೆ ಎಲ್ಲ ಆಯ್ತಮ್ಮ, ಬೇಗ ಊಟ ತಂದು ಕೊಡು, ಹಸಿವಾಗ್ತಿದೆ. ಜಾನಕಿ ಗೊಂದಲದಿಂದ ಎದ್ದು ಬಂದು ಊಟನ ಕೊಟ್ಲು. ಏನಮ್ಮ, ಅಡುಗೆ ಇಷ್ಟೊಂದು ತಣ್ಣಗಾಗಿದೆ, ಅಡುಗೆ ಮಾಡಿದ ನಂತರ ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಲಿಲ್ವಾ? ಯಾಕಮ್ಮ, ಮರ್ತೋಯ್ತಾ? ಇದು ಚಳಿಕಾಲ ಅಲ್ವಾ, ಬಿಸಿ ಬಿಸಿಯಾಗಿ ಊಟ ಮಾಡ್ಬೇಕು ಅಂತ ಎಲ್ರಿಗೂ ಅನ್ಸುತ್ತೆ. ಚಳಿಕಾಲದಲ್ಲಿ ಹೀಗೆ ತಿನ್ಲಿಕ್ಕೆ ಆಗುತ್ತಾ? ನನ್ನನ್ನು ಕ್ಷಮಿಸಿ ಅತ್ತೆ, ನಾನೇ ಗೊಂದಲದಿಂದ ಅಡಿಗೆ ಮಾಡ್ದೆ ಅಲ್ವಾ, ಹಾಗೆ ಮರ್ತ್ಬಿಟ್ಟಿದ್ದೀನಿ. ಇನ್ ಮುಂದೆ ಹಾಗೆ ಮಾಡೋದಿಲ್ಲ, ಹಾಟ್ ಬಾಕ್ಸ್ ಅಲ್ಲಿ ಹಾಕಿ ಇಡ್ತೀನಿ. ನಾಳೆ ಇದೇ ಬೀದಿಯಲ್ಲಿರುವ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಅವರಿಗೆ ಈ ರೀತಿ ತಣ್ಣಗೆ ಅಡಿಗೆ ಮಾಡಿ ಕೊಡ್ಬೇಡ. ನನ್ನ ಮಗನಿಗೆ ಮದ್ವೆ ಆದ್ರೆ ಪಾರ್ಟಿ ಕೊಡ್ತೀನಿ ಅಂತ ಹೇಳಿದೀನಿ, ಅದು ಕೂಡ ನಿನ್ನ ಕೈಯಾರೆ ಅಡಿಗೆ ಮಾಡಿಸಿ ಕೊಡ್ತೀನಿ ಅಂತ ಹೇಳಿದೀನಿ. ಹೀಗೆ ಮಾತಾಡ್ತಾ ಇರುವಾಗ ರಾಮು ಬಂದ. ಏನಮ್ಮ, ಪಾರ್ಟಿ ಅಂತ ಏನೋ ಹೇಳ್ತಾ ಇದ್ದೀರಾ? ಅದ್ ಏನು ಅಂತ ನೀವು ಸರಿಯಾಗಿ ಹೇಳಿದ್ರೆ ನನ್ನ ಫ್ರೆಂಡ್ಸ್ನ ಕೂಡ ಮನೆಗೆ ಕರೆಸ್ತೀನಿ. ಅವರು ಕೂಡ ಪಾರ್ಟಿ ಕೊಡು ಕೊಡು ಅಂತ ನನ್ನ ಆಫೀಸಲ್ಲಿ ಜೀವ ತಿಂತಿದ್ದಾರೆ.
ನಾನೇನೋ ನನ್ನ ಫ್ರೆಂಡ್ಸ್ಗೆ ಊಟ ಕೊಡೋಣ ಅಂತ ಆಲೋಚನೆ ಮಾಡಿದೆ. ನೀನೇನೋ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದೀಯಾ? ಪಾಪ ಕಣೋ, ಅವಳೊಬ್ಳಿಂದ ಅಡಿಗೆ ಮಾಡಕ್ಕಾಗುತ್ತಾ? ಏನ್ ಹೇಳಿದ್ರು ಮಧ್ಯ ಮಧ್ಯ ಬಂದು ಸೇರ್ಕೋತಾನೆ. ಅಮ್ಮ, ಫ್ರೆಂಡ್ಸ್ ಅಂದ್ರೆ 10 ಮಂದಿ ಅಲ್ಲ, ಇಬ್ರೇ ಕಣಮ್ಮ. ಅವರು ಕೂಡ ನನ್ನ ಜೊತೆ ಆಫೀಸಲ್ಲಿ ಕೆಲಸ ಮಾಡುವವರು. ನಾನು ಮಧ್ಯಾಹ್ನ ಊಟ ಟಿಫಿನ್ ತೆರೆದ್ರೆ ನಿನ್ನ ಹೆಂಡ್ತಿ ಮಾಡಿದ ಅಡಿಗೆನ ಅಂತ ಕೇಳ್ತಾ ಕೇಳ್ತಾ ಜೀವ ತಿಂತಾರೆ, ಅದಕ್ಕೆ ಕೇಳ್ದೆ. ಸರಿಯಪ್ಪ, ಹಾಗಾದ್ರೆ ನನ್ನ ಫ್ರೆಂಡ್ಸು 4 ಜನ ಇದ್ದಾರೆ, ನಿನ್ ಫ್ರೆಂಡ್ಸು ಇಬ್ರೇ ತಾನೆ? ಹಾಗಾದ್ರೆ 6 ಜನ. ನನ್ನ ಸೊಸೆಗೆ ನಾನು ಕೂಡ ಸ್ವಲ್ಪ ಸಹಾಯ ಮಾಡ್ತೀನಿ. ಅಯ್ಯೋ ಪರವಾಗಿಲ್ಲತ್ತೆ, 6 ಜನ ತಾನೆ, 6 ಜನಕ್ಕೆ ನಾನೇ ಅಡಿಗೆ ಮಾಡ್ಬಿಡ್ತೀನಿ. ಅದೆಲ್ಲ ನನಗೇನು ಕಷ್ಟ ಇಲ್ಲ. ಬಂದವ್ರ ಜೊತೆ ನೀವು ಕೂತ್ಕೊಂಡು ಆರಾಮವಾಗಿ ಮಾತಾಡ್ಕೊಂಡು ರೆಸ್ಟ್ ಮಾಡಿ. ಸರಿ ಕಣಮ್ಮ, ಏನಾದ್ರೂ ಕಷ್ಟ ಇದ್ರೆ ನನ್ನನ್ನು ಕರಿ. ಇನ್ನೊಂದು ಮುಖ್ಯವಾದ ವಿಷಯ, ಅಡುಗೆ ಆದ ತಕ್ಷಣ ಹಾಟ್ ಬಾಕ್ಸಿಗೆ ಹಾಕಿಟ್ಬಿಡು, ಆವಾಗ ಅಡುಗೆ ಬಿಸಿ ಬಿಸಿಯಾಗಿರುತ್ತೆ. ಸರಿ ಅತ್ತೆ. ಸರಿ ಅಂತ ಹೇಳಿ ಎಲ್ಲ ಅಡುಗೆಯನ್ನು ತುಂಬಾ ಚೆನ್ನಾಗಿ ಮಾಡಿದ್ಲು. ಅಡುಗೆ ಮಾಡಿದ ನಂತರ, ಅಯ್ಯೋ ಈ ಹಾಟ್ ಬಾಕ್ಸ್ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ವೇ? ಇವಾಗ ಅತ್ತೆ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇರ್ತಾರೆ, ಅಡುಗೆ ಬೇರೆ ಬಿಸಿ ಎಲ್ಲ ಆರೋಗ್ಬಿಡುತ್ತೆ. ಆಮೇಲೆ ಅತ್ತೆ ನನ್ನ ಬೈತಾರೆ. ಇವಾಗ ಹೋಗಿ ಅವ್ರನ್ನ ಹೇಗೆ ಕರೆಯೋದು? ಇಲ್ಲೇನೋ ಬರ್ನರ್ಸ್ ಇದೆ, ಅದ್ರಲ್ಲೇ ಹಾಕಿ ಇಡ್ತೀನಿ, ಆವಾಗ ಊಟ ಮಾಡುವಾಗ ಕೂಡ ಬಿಸಿಯಾಗಿನೇ ಇರುತ್ತೆ. ಹಾಗೆ ಅಂತ ಹೇಳಿ ಅಲ್ಲೇ ಟೇಬಲ್ ಮೇಲೆ ಇದ್ದ ಎಲ್ಲ ಊಟವನ್ನು ಅಡಿಗೆಯನ್ನು ಬರ್ನರ್ಸಲ್ಲಿ ಹಾಕಿ ಇಟ್ಲು. ಅದು ಬಿಸಿ ಬಿಸಿಯಾಗಿನೇ ಇತ್ತು ಅಂತ ಅನ್ಕೊಂಡಿದ್ಲು. ಇವಾಗ ಫುಡ್ ತನ್ನೆಗೆ ಆಗೋದಿಲ್ಲ ಅಂತ ತುಂಬಾ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡಿದ್ಲು. ಅಬ್ಬಾ, ಇವಾಗ ಅತ್ತೆ ನನ್ನ ಬೈಯದಿಲ್ಲ, ಚಳಿ ಕಾಲದಲ್ಲಿ ತಣ್ಣಗೆ ಇರುವ ಊಟ ಕೊಟ್ಟೆ ಅಂತ ಕೂಡ ಬೈಯದಿಲ್ಲ. ಬಂದ ಜನ ಕೂಡ ನನ್ನ ಮೆಚ್ಕೋತಾರೆ. ಟೈಮ್ ಬೇರೆ ಆಗ್ತಾ ಇದೆ, ಅತ್ತೆಯವ್ರನ್ನ ಮತ್ತು ಬಂದ ಸಂಬಂಧಿಕರನ್ನೆಲ್ಲ ಕರೆದು ಊಟ ಕೊಡ್ಬೇಕು. ಇದನ್ನೆಲ್ಲ ತಗೊಂಡೋಗಿ ಇಡ್ಲಿಕ್ಕೆ ಡೈನಿಂಗ್ ಟೇಬಲ್ ಸಾಕಾಗಲ್ಲ. ಇವಾಗ ಏನ್ ಮಾಡೋದು? ಸರಿ, ಸ್ವಲ್ಪ ಅಡಿಗೆ ಇಲ್ಲೇ ಇರ್ಲಿ, ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಇಡೋಣ, ಆಗ ಇದು ಕೂಡ ತಣ್ಣಗಾಗಲ್ಲ. ಹೀಗೆ ಅತ್ತೆ ಮತ್ತು ಬಂದ ಫ್ರೆಂಡ್ಸ್ಗಳನ್ನ ಕರೀಲಿಕ್ಕೆ ಅಂತ ಹೋದ್ಲು. ಅವರೆಲ್ಲರೂ ಡೈನಿಂಗ್ ಟೇಬಲ್ ಅಲ್ಲಿರುವ ಬರ್ನರ್ಸ್ನ ನೋಡಿ ಆಶ್ಚರ್ಯಪಟ್ರು. ಅತ್ತೆ ಬನ್ನಿ, ಅಡುಗೆ ಎಲ್ಲ ಮುಗೀತು. ಹಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಕೂಡ ತಣ್ಣಗಾಗುತ್ತೆ ಅಲ್ವಾ? ಅದಕ್ಕೆ ಬರ್ನರ್ಸ್ ಅಲ್ಲಿ ಇಟ್ಟಿದ್ದೀನಿ, ಅವಾಗ ಯಾವಾಗ್ಲೂ ಬಿಸಿಯಾಗಿನೇ ಇರುತ್ತೆ. ಅಯ್ಯೋ ಬುದ್ಧಿವಂತಿಕೆ ಸೊಸೆ, ಇಲ್ಲಿ ನೋಡಮ್ಮ, ಬರ್ನರ್ಸ್ ಇಟ್ಟು ಡೈನಿಂಗ್ ಟೇಬಲ್ ಎಲ್ಲ ನೀನು ತುಂಬಿಸಿ ಇಟ್ಟಿದ್ರೆ ಬಂದವರೆಲ್ಲ ಎಲ್ಲಿ ಕೂತ್ಕೊಳ್ಳೋದು? ಈ ಬರ್ನರ್ಸ್ ಅಲ್ಲಿ ಹಾಕಿಡುವ ಐಡಿಯಾನ ನಿನ್ಗೆ ಯಾರು ಕೊಟ್ಟಿದ್ದು? ಮೊನ್ನೆ ನಾನು ಸೀರಿಯಲ್ ನೋಡ್ತಾ ಇರುವಾಗ ಅದರಲ್ಲೊಂದು ಫಂಕ್ಷನ್ ಅಲ್ಲಿ ಕೂಡ ಹೀಗೆ ಬರ್ನರ್ಸ್ ಅಲ್ಲಿ ಊಟ ಹಾಕಿ ಕೊಡ್ತಾ ಇದ್ರತ್ತೆ, ಅದನ್ನ ನೋಡ್ದೆ. ಐಡಿಯಾ ಚೆನ್ನಾಗಿದೆ, ಚಳಿಕಾಲದಲ್ಲಿ ಇದು ಬಿಸಿಯಾಗಿರುತ್ತೆ ಅಂತಾನೆ ಹೀಗೆ ಮಾಡ್ದೆ. ನೀವು ಹಾಟ್ ಬಾಕ್ಸ್ ಎಲ್ಲಿಟ್ಟಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಹಾಟ್ ಬಾಕ್ಸ್ ಕಾಣೋದಿಲ್ಲ ಅಂದ್ರೆ ನನ್ನ ಬಂದು ಕೇಳ್ಬೇಕಲ್ವಾ ಅತ್ತೆ ಎಲ್ಲಿದೆ ಅಂತ? ಹೀಗೆ ಡೈನಿಂಗ್ ಟೇಬಲ್ ಮೊತ್ತ ಹೀಗೆ ಇಟ್ರೆ ಬಂದವ್ರು ಎಲ್ಲಿ ಕೂತ್ಕೊಳ್ಳೋದು? ಮಾಡೋದೇನೋ ನೀನ್ ಮಾಡಿದೀಯಾ, ಅದ್ರಲ್ಲೂ ಈ ಬರ್ನರ್ಸ್ ಐಡಿಯಾ ನನಗೆ ತುಂಬಾನೇ ಇಷ್ಟ ಆಯ್ತು. ಇವಾಗ ನಾನು ಎಲ್ಲರೂ ಕೆಳಗೆ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ರೆಡಿ ಮಾಡ್ತೀನಿ, ಆಮೇಲೆ ಊಟ ಮಾಡೋಣ. ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ತಿನ್ನೋಣ. ಎಲ್ಲ ದೂರ ದೂರ ಕೂತ್ಕೊಂಡು ತಿನ್ಲಿಕ್ಕೆ ಎಲ್ಲರೂ ಒಂದೇ ಜಾಗದಲ್ಲಿ ಕೂತು ಬಿಂದು ಭೋಜನದಂಗೆ ಊಟ ಮಾಡಿದ್ರೆ ನೋಡ್ಲಿಕ್ಕೂ ಸಂತೋಷ ಆಗುತ್ತೆ. ಹೋಗು ಜಾನಕಿ, ಪ್ಲೇಟ್ ತಗೊಂಬಾ. ಜಾನಕಿ ಪ್ಲೇಟ್ನ ತಂದ್ಕೊಟ್ಮೇಲೆ ಎಲ್ಲರೂ ಸಂತೋಷದಿಂದ ಕೆಳಗೆ ಕೂತು ಊಟ ಮಾಡಿ ಅವರವರ ಮನೆಗೆ ಹೊರಟು ಹೋದ್ರು.